ರಾಗಿರುವ ಕುಮಾರಿ ತನ್ವಿತಾ. ಎರಡನೆಯದಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಜೋಗ್ನ ಮಕ್ಕಳಾಗಿದ್ದ ಮುಖ್ಯಸ್ಥರಾಗಿರುವ ಶ್ರೇಯಸ್ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯ ತೇಜಸ್ವಿ, ಕವಿನಿನಿ ಪ್ರೌಢಶಾಲೆಯ ಪ್ರತೀಕ್ಷಿತ್, ಕವಿನಿನಿ ಪದವಿ ಪೂರ್ವ ಕಾಲೇಜು ಜೋಗ್ನ ಮಕ್ಕಳ ತಂಡದ ರಕ್ಷಿತ್ ಪಿಂಟೋ ಹಾಗೂ ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಹೊಸೂಜಯ್ಯ ಮಲ್ನಾಡ್ ಚಾನಲಿಗೆ. ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಮುದ್ದು ಮಕ್ಕಳು ಎಲ್ಲ ನಮ್ಮೂರಿನ ಎಲ್ಲ ಸ್ಕೂಲಿನ ಕಾಲೇಜಿನ ಮಕ್ಕಳು ಎಲ್ಲ ಸೇರ್ತಾರೆ ನಮ್ಮ ಒಂದು ಫೀಲ್ಡಲ್ಲಿ, ಈ ಒಂದು ಗ್ರೌಂಡಲ್ಲಿ. ಈ ಗ್ರೌಂಡಲ್ಲಿ ಎಲ್ಲ ಕಡೆ ಮಕ್ಕಳು, ಎಲ್ಲ ಸ್ಕೂಲ್ ಮಕ್ಕಳು ಅಂದರೆ ನಮ್ಮೂರಿನ ಎಲ್ಲ ಸ್ಕೂಲ್ ಮಕ್ಕಳು ಬಂದು ಸೇರಿ ಇಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಧ್ವಜಾರೋಹಣ ಮಾಡೋಷ್ಟೊತ್ತಿಗೆ ನಾನು ಹೋಗೋದು ಲೇಟ್ ಆಯಿತು. ಹಾಗಾಗಿ ಆ ವಿಡಿಯೋ ನನಗೆ ಸಿಗಲಿಲ್ಲ, ನಾನು ಸ್ವಲ್ಪ ಲೇಟಾಗಿ ಹೋದೆ. ಹಾಗೆ ನಿಮ್ಮೂರಲ್ಲೆಲ್ಲ ಯಾವ ಥರ ಆಚರಿಸ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ, ಭಾರತಾಂಬೆನೂ ಮಾಡಿದ್ದಾರೆ. ಅಲ್ಲಿ ಒಂದು ಮಗುನ ಭಾರತಾಂಬೆ ಡ್ರೆಸ್ ಹಾಕಿದ್ದಾರೆ. ಹಾಗೆ ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಇದೆಲ್ಲ ಮಕ್ಕಳದು ಕವಾಯತ್ ಅಂತಾರಲ್ಲ, ಇದೆಲ್ಲ ಶುರುವಾಗುತ್ತೆ ಒಂದೊಂದೇ ಸ್ಕೂಲಿಂದು, ಹಾಗೆ ಒಂದೊಂದು ಕ್ಲಾಸಿಂದು, ಒಂದೊಂದು ಕ್ಲಾಸ್ ಮಕ್ಕಳು, ಒಂದೊಂದು ಸ್ಕೂಲ್ ಮಕ್ಕಳು ಎಲ್ಲ ಸೇರಿಕೊಂಡು, ಅಂದರೆ ಎಲ್ಲ ಅವರ ಟೀಚರ್ಗಳೆಲ್ಲ ಅವರ ಆಜ್ಞೆ ಮೇರೆಗೆ ಅವರೇನೇನು ತರಗತಿ ಕೊಟ್ಟಿರ್ತಾರೆ, ತರಬೇತಿ ಏನು ಕೊಟ್ಟಿರ್ತಾರೆ, ಪ್ರಾಕ್ಟಿಕ್ಸು ಅದರ ಬಗ್ಗೆ ಆ ಥರನೇ ಮಾಡ್ತಾ ಹೋಗ್ತಾರೆ. ಪ್ರಾಕ್ಟೀಸ್ ಮಾಡಿಸ್ತಾರಲ್ವ. ಹೇಗಿದ್ರು ನಮ್ಮ ಮನೆ ಹತ್ರ ಸುಮಾರು ಒಂದು ತಿಂಗಳಿಂದ ಸೌಂಡ್ಗಳು,
ಅಂದರೆ ಸ್ಕೂಲ್ಸ್ ಸುತ್ತಮುತ್ತ 2-3 ಸ್ಕೂಲಿನ ಸೌಂಡ್ ಎಲ್ಲ ಕೇಳಿಸ್ತಿತ್ತು. ಎಲ್ಲ ಸ್ಕೂಲವರು ಅಷ್ಟೇ ಡೈಲಿ ಪ್ರಾಕ್ಟೀಸ್ ಮಾಡಿಸ್ತಿದ್ರಲ್ಲ, ಹಾಗಾಗಿ ಕೇಳಿಸ್ತಿತ್ತು. ಹಾಗೆ ನಾನು ಕೆಲವೊಂದೊಂದು ವೀಡಿಯೋಗಳನ್ನು ಮಿಸ್ ಆಗಿದೆ. ಇಲ್ಲಿ ಡ್ಯಾನ್ಸ್ ತುಂಬ ಮಕ್ಕಳು ಡ್ಯಾನ್ಸ್ ಎಲ್ಲ ಇರ್ತಿತ್ತು, ಅದೆಲ್ಲ ಮಿಸ್ ಆಗಿದೆ. ಎಷ್ಟಿದೆಯೋ ಅಷ್ಟು ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆಗೆ. ನಾನು ಹೋದ ಸಲನೂ ಹಾಕಿದ್ದೆ, ಹೋದ ಸಲ ತುಂಬ ಅಲ್ಲೇ ಹೋಗ್ಬಿಟ್ಟು ತೆಗೆದು. ಈ ಸಲ ನಾನು ಕೆಲವು ವೀಡಿಯೋಸನ್ನೆಲ್ಲ ಫ್ರೆಂಡ್ಸ್ ಹತ್ರ ತರಿಸ್ಕೊಂಡೆ. ನಾನು ಕೆಲವೊಂದು ಟೈಮಲ್ಲಿ ಹೋಗಿದ್ದು ಹಾಗೆ ಬಂದುಬಿಟ್ಟೆ ಕೆಲವು ಅನಿವಾರ್ಯ ಕಾರಣಗಳಿಂದ. ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರಲ್ವಾ ಪಿರಮಿಡ್ಡು, ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಖುಷಿ. ಪ್ರತಿ ವರ್ಷ ಹೋಗ್ತೀವಿ ನಾವು, ಪ್ರತಿ ವರ್ಷನೂ ಒಂದು ವರ್ಷನೂ ಮಿಸ್ ಮಾಡಲ್ಲ. ಅಂದರೆ ಮನೆ ಹತ್ರನೇ ಇರೋದ್ರಿಂದ ಕೆಲವು ಟೈಮ್ ಹೋಗ್ಲಿಕ್ಕೆ ಆಗೋದಿಲ್ಲ, ನೆಂಟರುಗಳಿದ್ದವಾಗ ಅಥವಾ ಏನೋ ಒಂದು ಬೇರೆ ಕಡೆ ಹೋಗಬೇಕಾಗಿ ಬಂದವಾಗ ಹೋಗ್ಲಿಕ್ಕಾಗೋದಿಲ್ಲ. ಆದರೂ ಸಾಧಾರಣ ಎಲ್ಲ ವರ್ಷವೂ ಹೋಗಿರ್ತೀವಿ. ಮತ್ತು ನಾವು ಅಷ್ಟೇ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಈ ಸಲ ನನಗೆ ಸ್ವಲ್ಪ ಹೋಗಿದ್ದು ಲೇಟ್ ಆಯಿತು, ಹಾಗೆ ಹೋಗಿದ್ದು ಹಂಗೆ ಬಂದುಬಿಟ್ಟೆ ಏನೋ ಒಂದು ಕಾರಣ ಅಂತಿದ್ದ. ಹಾಗಾಗಿ ಫ್ರೆಂಡ್ಸ್ ಹತ್ರ ಎಲ್ಲ ಕೆಲವೊಂದು ವೀಡಿಯೋನ ಕ್ಲಿಪ್ಪೆಲ್ಲ ಕಳಿಸಿದ್ರು ನನ್ನ ಫ್ರೆಂಡ್ಸು. ಅದನ್ನೆಲ್ಲ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆಗೆ. ಅದನ್ನೆಲ್ಲ ಎಡಿಟ್ ಮಾಡಿಬಿಟ್ಟು. ನಿಮ್ಮೂರಲ್ಲೆಲ್ಲ ಹೇಗೆ ಮಾಡ್ತಾರೆ, ಹೇಗೆ ಆಚರಿಸ್ತಾರೆ? ಹಾಗೆ ಗಣರಾಜ್ಯೋತ್ಸವ ಅಂದರೆ ಎಲ್ಲರಿಗೂ ಒಂದು ಖುಷಿ ಹಬ್ಬ. ಮಕ್ಕಳಿಗಂತೂ ಒಂದು ಸಡಗರ ಸಂಭ್ರಮ ಅಲ್ವಾ. ಒಂದು ಸಡಗರದಿಂದನೇ ಎಲ್ಲ ಮಕ್ಕಳು ಡ್ರೆಸ್ ಆಗಿ ಯಾವ್ಯಾವ ಥರ ಬೇಕೋ ಆ ಥರ ಡ್ರೆಸ್ ಮಾಡಿಕೊಂಡು, ಅಂದರೆ ಇಲ್ಲಿ ಅಷ್ಟೇ ಎಲ್ಲ ಥರ ಡ್ರೆಸ್ಸು ಹಾಕ್ತಾರೆ. ಪ್ರತಿ ವರ್ಷವೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಸಲ ಅದು ವೀಡಿಯೋ ಸಿಗಲಿಲ್ಲ, ಹಾಗಾಗಿ ನಿಮ್ಮ ಜೊತೆಗೆ ಅದನ್ನೆಲ್ಲ ಶೇರ್ ಮಾಡ್ಕೊಳಕ್ಕಾಗ್ತಿಲ್ಲ. ಅಂದರೆ ಭಾರತಾಂಬೆದೊಂದು ಸಿಕ್ತು ನನಗೆ. ಭಾರತಾಂಬೆ ಜೊತೆಗೆ ಏನು ಮಾಡ್ತಾರೆ ಅಂದರೆ ಕನಕದಾಸರದಿರ್ಬೋದು, ಗಾಂಧೀಜಿದಿರ್ಬೋದು, ಆಮೇಲೆ ಅಂಬೇಡ್ಕರ್ ಅವ್ರದ್ದು, ಎಲ್ಲರದು ಅಂದರೆ ಮಹಾನ್ ವ್ಯಕ್ತಿಗಳದ್ದೆಲ್ಲ ವೇಷಭೂಷಣ ಹಾಕಿ ಬರ್ತಾರೆ ಇಲ್ಲಿ. ಅಕ್ಕ ಮಹಾದೇವಿದು ಮತ್ತು ಸುಮಾರು ಅವರು ಇವರು ಅಂತ ಹೇಳೋಂಗಿಲ್ಲ, ಗಣ್ಯ ವ್ಯಕ್ತಿಗಳು, ನಮ್ಮ ಪುರಾಣ ಪುರುಷರದ್ದು ಎಲ್ಲ ಹಾಕ್ಕೊಂಡು ಬರ್ತಾರೆ. ಹೋರಾಟಗಾರರದ್ದು ಅವ್ರದ್ದೆಲ್ಲ ವೇಷಭೂಷಣ ಹಾಕ್ತಾರೆ ಪ್ರತಿ ಸಲ. ವಿವೇಕಾನಂದ ಅವ್ರದ್ದಿರ್ಬೋದು ಎಲ್ಲ. ನನಗೆ ಕೆಲವೊಂದೊಂದ್ಸಲ ಹೇಳಲಿಕ್ಕೆ ನೆನಪಾಗ್ತಿಲ್ಲ ಅಷ್ಟೇ, ಏನು ಅನ್ಕೋಬೇಡಿ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಥರನೂ ನಮ್ಮ ಕವಿಗಳದ್ದು, ಕೆಲವೊಂದು ಸಲ ಕವಿಗಳದ್ದು ಹಾಕ್ತಾರೆ. ನಮ್ಮ ರಾಷ್ಟ್ರಕವಿ ಕುವೆಂಪುನ ವೇಷನೂ ಹಾಕ್ತಾರೆ. ಎಲ್ಲ ಥರದ್ದು ಮಾಡ್ತಾರೆ ನಮ್ಮೂರಲ್ಲಿ. ಬಟ್ ಈ ಸಲ ನನಗೆ ಅದೆಲ್ಲ ಮಿಸ್ ಆಗಿದೆ, ಹಾಗಾಗಿ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ಕೊತಾ ಇಲ್ಲ. ನಿಮ್ಮೂರಲ್ಲೂ ಯಾವ್ಯಾವ ಥರ ಡ್ರೆಸ್ ಹಾಕ್ತಾರೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ರಾಣಿ ಚೆನ್ನಮ್ಮ, ಅವನಿಗೆ ಓಬವ್ವ, ಪ್ರತಿಯೊಬ್ಬರದು ವೇಷಭೂಷಣ ಹಾಕ್ತಾರೆ ಇಲ್ಲಿ. ಮಕ್ಕಳುಗಳ ಹತ್ರ ಹಾಕ್ಸ್ತಾರೆ. ಅದೊಂಥರ ಖುಷಿ ಮಕ್ಕಳಿಗೆ. ಒಂದು ಸೀರೆ ಯಾರ್ಯಾರ ಮನೇಲಿದೆ ಸೀರೆ ಇಸ್ಕೊಳ್ಳೋದು. ಅವಾಗೆಲ್ಲ ನಾವು ಚಿಕ್ಕವ್ರು ಇರ್ತಾರೆ, ನಮ್ಮ ಮಕ್ಕಳು ಚಿಕ್ಕವ್ರು ಇರ್ತಾರೆ, ನಾವು ಅಂತೂ ಹೊಸ್ದಾಗಿ ತರ್ತಿರ್ಲಿಲ್ಲ, ಬೇರೆಯವ್ರ ಹತ್ರ ಎಲ್ಲ ಇಸ್ಕೊತಿದ್ವಿ. ಯಾರ ಹತ್ರ ಇದೆ, ನಮ್ಮ ಹತ್ರ ಇಲ್ಲದೆ ಹೋಗಿದ್ದು ಅದನ್ನು ಬೇರೆ ಹತ್ರ ಕೇಳಿ ಇಸ್ಕೊತಿದ್ವಿ. ಅಷ್ಟೇ ಒಳ್ಳೆ ಜನಗಳು ಕೊಡೋರು ಅವಾಗ. ನಾವು ಅಷ್ಟೇ ಬೇರೆ ಮಕ್ಕಳು ಕೇಳಿದಾಗ ನಾವು ಕೊಡ್ತಿದ್ವಿ. ಯಾವ ಬಣ್ಣ ಸೀರೆ ಇದೆ, ವೇಲಿದೆ, ಸರ ಇದೆ ಅಂತ ಬಿಟ್ಟು ಏನೇನು ನಮ್ಮ ಮನೇಲಿ ಇದೆ, ಕೃಷ್ಣ ವೇಷದ ಏನಾರು ಆ ಥರದ್ದು ಏನಾರು ಥಿಂಗ್ಸ್ ಏನಾರು ಇದ್ದರೆ ಅದೆಲ್ಲನೂ ಕೊಡ್ತಿದ್ವಿ. ಇವಾಗ ಏನು ಗೊತ್ತಾ, ಇವಾಗೆಲ್ಲ ಹೊಸದಾಗೆ ಥರ ಹಂಗಾಗ್ಬಿಟ್ಟಿದೆ. ಇವಾಗ ಬೇರೆ ಇಸ್ಕೊಳಕ್ಕೂ ಸರಿ ಹೋಗಲ್ಲ, ಬೇರೆ ಕೊಡೋದು ಇಲ್ಲ, ಮತ್ತು ಕೆಲವ್ರ ಮನೇಲಿ ಇರೋದು ಇಲ್ಲ. ಮತ್ತು ಹಾಗಾಗಿ ನಾವೇನು ಮಾಡ್ತೀವಿ ಇವಾಗ ನಮ್ಗಳಿಗೆಲ್ಲ ನಾವು ಸಾಧಾರಣ ದುಡ್ಡು ಕೊಟ್ಟೆ ತೊಗೊಂಡ್ಬಿಡೋಣ ಅಂತ ಬಿಟ್ಟು ಎಲ್ಲರಿಗೂ ಒಂಥರ ಇರುತ್ತೆ. ಹಾಗಾಗಿ ಅಲ್ವಾ, ನೋಡಿ ಎಷ್ಟು ಚೆನ್ನಾಗೆ ಫ್ಲಾಗ್ ಹಾಸ್ಟಿಂಗು ಮಾಡಾದಮೇಲೆ ಇದೆಲ್ಲ ಶುರುವಾಗುತ್ತೆ. ಫಸ್ಟು ಫ್ಲಾಗ್ ಹಾಸ್ಟಿಂಗು, ಮತ್ತು ಭಾಷಣ, ಕವಾಯತ್ತು ಎಲ್ಲ, ಮತ್ತು ಗಣ್ಯರ ಪರಿಚಯ ಎಲ್ಲ ಆದಮೇಲೆ ಇದೆಲ್ಲ ಶುರುವಾಗುತ್ತೆ ಮಕ್ಕಳದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ನೋಡೋದೇ ಒಂದು ಖುಷಿ. ಅದು ವರ್ಷಕ್ಕೆ 1 ಸಲ 2 ಸಲ ಹಬ್ಬ ಇರುತ್ತಲ್ವ, ಆವಾಗ ಆಚರಿಸೋದು, ಅಲ್ಲಿ ಹೋಗೋದು ಫೀಲ್ಡಲ್ಲಿ. ಆಗಸ್ಟ್ 15ಗೊಂದು, ಇವಾಗೊಂದು 2 ಟೈಮ್ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಜೋರಾಗಿರುತ್ತೆ. ಹಾಗಾಗಿ ನಾವು ಒಂದು ವರ್ಷನೂ ಮಿಸ್ ಮಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ
ಧನ್ಯವಾದಗಳು. ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ, ಬರ್ತಾ ಹೋಗುತ್ತೆ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸ್ವಲ್ಪ ವೀಡಿಯೋಗಳು, ಕುಕ್ಕಿಂಗ್ ವೀಡಿಯೋಗಳು ಸ್ವಲ್ಪ ಬರ್ತಾ ಇಲ್ಲ ಅಂತ ಎಲ್ಲರೂ ಕೇಳ್ತಿರ್ತೀರಿ. ಖಂಡಿತವಾಗ್ಲೂ ನಾಳೆಯಿಂದ ಕುಕ್ಕಿಂಗ್ ವೀಡಿಯೋ ಬರುತ್ತೆ. ಹಾಡಿನ ಕೇಳ್ತಾ ಇದ್ದೀರಿ, ಹಾಡಿನ ವೀಡಿಯೋನೂ ಬರುತ್ತೆ. ಎಲ್ಲ ಥರ ವೀಡಿಯೋನು ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ. ಸ್ವಲ್ಪ ಬ್ಯುಸಿ ಇದೆ, ಗೊತ್ತಿದೆ ಕೆಲವರಿಗೆ ಕಾರಣ ನಾನೇನು ಬ್ಯುಸಿ ಇದ್ದೀನಿ ಅಂತ, ಕೆಲವರಿಗೆ ಗೊತ್ತಿಲ್ಲ. ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಆ ಕಡೆಯಿಂದ ಈ ಕಡೆಗೆ ಎಷ್ಟು ಚೆನ್ನಾಗಿ ಇದು ಮಾಡ್ತಾರಲ್ವ, ಖುಷಿ ಆಗುತ್ತೆ. ಮತ್ತು ಈ ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಾರೋ ಅದೇ ಮುಗೀತು. ಮತ್ತು PUC ದಾಟ್ತು ಅಂದರೆ ಇದೆಲ್ಲ ಮಾಡೋದು ಇಲ್ಲ, ಇದೆಲ್ಲ ಇಂಟ್ರೆಸ್ಟು ಇರೋದಿಲ್ಲ, ಆಮೇಲೆ ಇದೆಲ್ಲ ಸಿಗೋದು ಇಲ್ಲ, ಅವಕಾಶನೂ ಸಿಗೋದಿಲ್ಲ. SLC ತನಕ ಅಷ್ಟೇ ಇದೆಲ್ಲ ಅವಕಾಶ ಸಿಗೋದು. ಹಾಗಾಗಿ ಯಾವ ಮಕ್ಕಳನ್ನು ಮಿಸ್ ಮಾಡದೆ ಇದೆಲ್ಲ ಕಲ್ತ್ಕೊಂಡು ಮಾಡಬೇಕು ಆ ಟೈಮಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ನಮ್ಮ ಮಕ್ಕಳು ಚಿಕ್ಕವ್ರು ಇರ್ತಾರೆ, ಎಲ್ಲರೂ ಅಷ್ಟೇ, ನಮ್ಮ ಮನೇಲಿ ಎಲ್ಲ ಮಕ್ಕಳು ಅಷ್ಟೇ. ಪ್ರತಿ ವರ್ಷ ನಾವು ಬೇಡ ಅಂದ್ರೂ ಅವ್ರು ಬಿಡ್ತಿರ್ಲಿಲ್ಲ, ಅವ್ರು ಬೇಡ ಅಂದರೂ ನಾವು ಬಿಡ್ತಿರ್ಲಿಲ್ಲ, ಆ ಥರ ಆಗ್ತಿತ್ತು ನಮಗೆ. ಮತ್ತು ನಮ್ಮ ಸರ್ಗಳು ಹಾಗೆ ಇರ್ತಿದ್ರು ಅವಾಗ. ಬರಲಿಲ್ಲ, ಯಾರು ಮಾಡಲಿಲ್ಲ, ಇಂಟ್ರೆಸ್ಟ್ ಇಲ್ಲ ಯಾರಿಗಾರು ಅಂದರೆ ಅವ್ರನ್ನ ಎಳೆದು ಇಂಟ್ರೆಸ್ಟ್ ಬರ್ಸಿ ಮಾಡಿಸೋ ಅಂಥ ಒಂದು ಒಳ್ಳೊಳ್ಳೆ ಸರ್ಗಳು ಸಿಗ್ತಿದ್ರು. ಇವಾಗೂ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಮಕ್ಕಳೆಲ್ಲ ಇವಾಗ ದೊಡ್ಡವರಾಗಿ ತುಂಬ ದೊಡ್ಡವರಾಗ್ಬಿಟ್ಟಿದ್ದಾರಲ್ಲ, ಅದೆಲ್ಲ ಮಿಸ್ ಮಾಡ್ಕೊತೀನಿ ನಾನಂತೂ ನಿಜವಾಗ್ಲೂ. ನೋಡಿ ಮಕ್ಕಳು ಪುಟ್ಟ ಮಕ್ಕಳು ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಅಲ್ಲಿ ಅವ್ರು ಮಾಡೋದು ನೋಡಿಬಿಟ್ಟು ಇವ್ರು ಇಲ್ಲಿಂದ ಮಾಡ್ತಿದ್ದಾರೆ. ಇವೆಲ್ಲ LKG UKG ಮಕ್ಕಳುಗಳು, ಪ್ರೀ ಕ್ಲಾಸ್ ಮಕ್ಕಳುಗಳು. ಇವರೆಲ್ಲ ಒಂದು ಡ್ಯಾನ್ಸ್ ಆಯಿತು, ಆದರೂ ನೋಡಿ ಇಲ್ಲಿ ನಿಂತ್ಕೊಂಡು ಮಾಡೋದು ಅವಕ್ಕೊಂದು ಖುಷಿ ನೋಡ್ರಿ ಎಷ್ಟಿದೆ ಅಂತ. ಸ್ಟೇಜ್ ಮೇಲೆ ಅಲ್ಲದೇ ಕೂಡ ಅನ್ಸ್ಟೇಜ್ ಕೂಡ ಮಾಡ್ತಾರೆ ಅಂದರೆ ಎಷ್ಟು ಖುಷಿ ಆಗುತ್ತೆ.